ಒಬ್ಬ ಅಪರಾಧಿ ಮತ್ತೆ ಒಳ್ಳೆ ವ್ಯಕ್ತಿಯಾಗಿ ಬದಲಾಗೋಕೆ ಅವಕಾಶ ಕೊಡ್ಬೇಕಾ ಅಥವಾ ಅದು ಅವ್ರು ಮಾಡಿರೋ ಕ್ರೈಮ್ ಯಾವುದು ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತಾ? ನಿಮ್ಮ ಅಭಿಪ್ರಾಯ ಕೆಳಗಡೆ ತಿಳಿಸಿ. ವಿವೇಕ್ ತನ್ನ ಗೆಳೆಯರ ಜೊತೆ ಸೇರ್ಕೊಂಡು ಮಾಡಬಾರ್ದ ಕ್ರೈಮ್ ಮಾಡಿದಾನೆ. ವೆರಿ ಸೆನ್ಸಿಟಿವ್ ಕ್ರೈಮ್. ಇದು ಕ್ರೈಮ್ಗೆ ಒಳಗಾದ ವಿಕ್ಟಿಮ್ ನ ಕಥೆಯಲ್ಲ, ಕ್ರೈಮ್ ಮಾಡಿರೋ ಅಪರಾಧಿಗಳ ಕಥೆನೂ ಅಲ್ಲ. ತಪ್ಪು ಮಾಡಿರೋ ತನ್ನ ಮಗನನ್ನ ಸರಿದಾರಿಗೆ ತರೋ ಪ್ರಯತ್ನದಲ್ಲಿರುವ ತಾಯಿಯ ಕತೆ. ವಿಕ್ಟಿಮ್ ನ ದೃಷ್ಟಿಕೋನದಿಂದ ಶುರುವಾಗೋ ಕತೆ ಅವರ ಪೇರೆಂಟ್ಸ್ ನ ದೃಷ್ಟಿಕೋನಕ್ಕೆ ಶಿಫ್ಟ್ ಆಗುತ್ತೆ. ನಂತರ ಪೊಲೀಸ್ ದೃಷ್ಟಿಕೋನದಲ್ಲಿ ಸಾಕ್ತಾ ಅಪರಾಧಿಗಳ ದೃಷ್ಟಿಕೋನ ಹೇಳೋಕೆ ಶುರು ಮಾಡುತ್ತೆ. ಸ್ಕ್ರೀನ್ ಪ್ಲೇ ನಲ್ಲಿ ಈ ರೀತಿ ಚೇಂಜಸ್ ಗಳು ಆಗ್ತಾ ಹೋಗುತ್ತೆ. ಈ ಕಥೆಯಲ್ಲಿ ನಮ್ಮನ್ನ ಹಿಡಿದಿಟ್ಕೊಳ್ಳೋದು ಸ್ಟಾರ್ಟಿಂಗ್ ಅಲ್ಲಿದ್ದ ಹುಕ್ ಪಾಯಿಂಟ್. ತನ್ನ ಅಪರಾಧಕ್ಕೆ ತಾನೇ ಶಿಕ್ಷೆ ಅನುಭವಿಸಕ್ಕೆ ಬಂದಿರೋ ಆ ಮಹಿಳೆಯ ಕತೆ. ಅದರ ಕನ್ಕ್ಲೂಷನ್ ಗೋಸ್ಕರ ಎದುರು ನೋಡ್ತಾ ಇರ್ತೀವಿ. ಈ ಸಿನಿಮಾದ ಹೆಸರು ಎಫೋರಿಯಾ. ಹಾಗಂದ್ರೆ ಎಕ್ಸ್ಟ್ರೀಮ್ ಹ್ಯಾಪಿನೆಸ್ ಅಥವಾ ಆಕಾಶದಲ್ಲಿ ಹಾರೋದು ಅಂತಾರಲ್ಲ ಆ ಫೀಲಿಂಗ್. ಇಲ್ಲಿ ಇವರು ಹೇಳಿರೋದು ಡ್ರಗ್ಸ್ ಬಗ್ಗೆ, ಆದ್ರೆ ಅದಕ್ಕೆ ಇವರು ಬೇರೆ ರೂಟ್ ತಗೊಂಡಿದ್ದಾರೆ. ಅಪರಾಧಿಗಳು ಹುಟ್ಟೋಕೆ ಬ್ಯಾಡ್ ಪೇರೆಂಟಿಂಗ್ ಕಾರಣ ಅನ್ನೋ ಪಾಯಿಂಟ್ ನ ಸುತ್ತ ಈ ಕತೆ ಹಣಿಯಲಾಗಿದೆ. ಇಲ್ಲಿ ವರ್ಕ್ ಆಗಿರೋದು ಈ ಸಿನಿಮಾದ ಸ್ಕ್ರೀನ್ ಪ್ಲೇ. ಪ್ರತಿ ಸಾರಿನೂ ನಮ್ಮ ಅಸಂಪ್ಷನ್ ನ ರಾಂಗ್ ಅಂತ ಪ್ರೂವ್ ಮಾಡ್ತಾ ತಮ್ಗೇನ್ ಬೇಕೋ ಅದನ್ನ ಹೇಳ್ತಾ ಹೋಗಿದ್ದಾರೆ. ಹಾಗೆ ಸಿನಿಮಾದ ಕೊನೆವರೆಗೂ ನೋಡ್ಸ್ಕೊಂಡು ಹೋಗೋ ವಿಷಯಗಳು ಈ ಸಿನಿಮಾದಲ್ಲಿ ಇದೆ. ಇಲ್ಲಿ ಕೆಲವು ಕಡೆ ಡಿಸ್ಟರ್ಬಿಂಗ್ ಸೀನ್ ಗಳಿವೆ, ಅದು ಖಂಡಿತ ನಮ್ಮನ್ನ ಡಿಸ್ಟರ್ಬ್ ಮಾಡುತ್ತೆ. ಸಿನಿಮಾದಲ್ಲಿ ಕೆಲವು ಕಡೆ ಇದ್ದ ಸಸ್ಪೆನ್ಸ್ ಚೆನ್ನಾಗಿತ್ತು, ಅದರಲ್ಲೂ ಕ್ಲೈಮ್ಯಾಕ್ಸ್ ನಲ್ಲಿ ಇದ್ದ ಸರ್ಪ್ರೈಸ್ ಸಖತ್ತಾಗಿತ್ತು. ಪಶ್ಚಾತ್ತಾಪನೆ ಇಲ್ಲದೆ ಇರೋ ಒಬ್ಬ ಅಪರಾಧಿಗೆ ಅದ್ರ ಅರಿವಾಗಬೇಕು ಅಂದ್ರೆ ಅಂತದೊಂದು ಬರವಣಿಗೆ ಬೇಕಿತ್ತು, ಅದು ಇಲ್ಲಿ ಚೆನ್ನಾಗಿ ವರ್ಕ್ ಆಗಿದೆ. ಸಿನಿಮಾದಲ್ಲಿ ಹಾಡುಗಳ ಅವಶ್ಯಕತೆ ಇರ್ಲಿಲ್ಲ ಅನ್ನಿಸ್ತು. ಅಲ್ಲಿದ್ದ ಎಮೋಷನ್ ನ ಬೇರೆ ರೀತಿ ಕನ್ವಿನ್ಸ್ ಮಾಡಬಹುದಿತ್ತು. ಕೆಲವೊಂದ್ ಕಡೆ ಸಿನಿಮಾ ಹೇಳಿದ್ದನ್ನೇ ಹೇಳ್ತಿದೆ ಅನ್ನೋ ಫೀಲಿಂಗ್ ಬರುತ್ತೆ, ಆದ್ರೆ ಅದೇನು ನಮ್ಮ ಎಕ್ಸ್ಪೀರಿಯನ್ಸ್ ನ ಹಾಳು ಮಾಡೋದಿಲ್ಲ. ವಿದ್ಯಾ ಆಗಿ ಭೂಮಿಕಾ ಚಾವ್ಲಾ ಅವರ ಪಾತ್ರ ನಮ್ಮ ಗಮನ ಸೆಳೆಯುತ್ತೆ. ತಾಯಿಯಾಗಿ ಆ ಎಮೋಷನ್ ನ ಸಖತ್ತಾಗಿ ಕ್ಯಾರಿ ಮಾಡಿದ್ದಾರೆ. ವಿಕಾಸ್ ಆಗಿ ವಿಘ್ನೇಶ್ ಅವರು ಆ ಪಾತ್ರದ ಏರಿಳಿತವನ್ನ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ. ಸಾರಾ ಅರ್ಜುನ್ ಮತ್ತೆ ಗೌತಮ್ ಮೆನನ್ ಅವರು ತಮ್ಮ ಪಾತ್ರಗಳನ್ನ ನಮ್ಮ ಮೈಂಡ್ ಅಲ್ಲಿ ರಿಜಿಸ್ಟರ್ ಮಾಡಿಸ್ತಾರೆ. ಮಕ್ಕಳನ್ನ ಸರಿಯಾದ ರೀತಿಯಲ್ಲಿ ಪೇರೆಂಟಿಂಗ್ ಮಾಡೋದು ಎಷ್ಟು ಮುಖ್ಯ ಅನ್ನೋದನ್ನ ಈ ಸಿನಿಮಾ ತೋರಿಸ್ಕೊಡುತ್ತೆ. ಈ ಸಿನಿಮಾದಲ್ಲಿ ಸೆನ್ಸಿಟಿವ್ ಕಂಟೆಂಟ್ ಮತ್ತೆ ಡಿಸ್ಟರ್ಬಿಂಗ್ ಸೀನ್ ಗಳು ಜಾಸ್ತಿನೇ ಇದೆ. ಒಂದು ಕ್ರೈಮ್ ಸಿನಿಮಾನ ಡಿಫ್ರೆಂಟ್ ದೃಷ್ಟಿಕೋನದಲ್ಲಿ ನೋಡ್ಬೇಕು ಅನ್ಸಿದ್ರೆ ನಿಮಗೆ ಇದು ಗ್ರೀನ್ ಸಿಗ್ನಲ್. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಸಾಧ್ಯ ಆದ್ರೆ ಕಮೆಂಟ್ ಮಾಡಿ. ಇನ್ನಷ್ಟು ಸಿನಿಮಾಗಳ ರಿವ್ಯೂಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಮ್ಮೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಧನ್ಯವಾದ.